ಕಬ್ಬು ಹಾಕಾಕ ಹದ ಮಾಡ್ಬೇಕಾದ್ರೆ ಎಷ್ಟು ಖರ್ಚು ಬರ್ತತಿ? ನಿಗಲ ಹೊಡಿಬೇಕಾ, ರೋಟೋವೇಟ್ರ್ ಹೊಡಿಬೇಕಾ, ಸಾಲು ಬಿಡ್ಬೇಕು. ಇಷ್ಟಕ್ಕೆ ಖರ್ಚು ಎಷ್ಟು ಬರ್ತೈತಿ? ಅಂದಾಜ್ ಹತ್ತತ್ರ 6,000 to 7,000 ರೂಪಾಯಿ ಬರ್ತೈತಿ ನಮಗೆ. ಇವ್ರು 1 ಲೀಟರ್ ಡೀಸೆಲ್ ಎಷ್ಟು ಮಾಡ್ಕೊಂಡು ಕುಂತಾರೋ, 100 ರೂಪಾಯಿ ಲೀಟರ್ ಡೀಸೆಲ್ ಮಾಡಿದಾರೆ ಇವರು. ಅವು ಟ್ಯಾಕ್ಟರ್ ಗಳಿದವನ್ ಕರೆದ್ರೆ ನಾವು ಬಾಡಿಗೆಗೆ ನಾವು 200 ಕೊಡ್ತೇವೆ ಬಾಪ ಅಂದ್ರೆ ಬಂದಾನವ, ಹೋಗು ಮಾರಾಯ 100 ರೂಪಾಯಿ ಡೀಸೆಲ್ ಆಗೈತೆ ನಿಂದೇಲಿ ಗಳಕ್ ಬರಲಿ ಅಂತ ನಾವು. ಅವ್ರು ಏನ್ ಕೊಡ್ತಾರಂತಂದ್ರ ಹೊಲ ಅದ ಮಾಡಕ 2,500 ರೂಪಾಯಿ ಅಗ್ರಿ ಯೂನಿವರ್ಸಿಟಿ ಅವರು ಕೇಂದ್ರ ಸರ್ಕಾರಕ್ಕೆ ತಮ್ಮ ಕೆಟ್ಲಾಗ 5-6 ಕೆಟ್ಲಾಗ ಬರ್ತಾವು ಬೀಜ. 1 ಎಕರೆಗೆ ಈಗ ಸಾಧಾರಣ ನಮ್ಮ ರೈತರನ್ನ ಕೇಳಿ 1 ಎಕರೆಗೆ ಎಷ್ಟು ಬೀಜ ಹತ್ತಪ್ಪ ಅಂದ್ರೆ ನೀವು 2.5 to 3 ಟನ್ ಅಂತ ಹೇಳ್ತೀರೋ ಇಲ್ವಾ? ಅವ್ರು ಸರಾಸರಿ ಎಷ್ಟು ಹೇಳ್ತಾನಪ್ಪ ಅಂತಂದ್ರವ ಹೊಲ ಅದ ಮಾಡಕ 2,500, ಬೀಜ ಇದನ್ನ ಮಾಡಕ 3,000 ಹೇಳ್ತಾನು. ಆಮೇಲೆ ಬೀಜ ಹಾಕಿದ ಮ್ಯಾಲ ಅದನ್ನ ಸಂರಕ್ಷಣೆ ಮಾಡಕ ಅಂದ್ರೆ ನೀರು ಹಸೋದು ಅದು ಇದು ಕೂಡ್ಕ್ಯಾರ 5,000 ಹೇಳ್ತಾನು. ಒಂದ್ ಸ್ವಲ್ಪ ಎತ್ತರ ಆದ್ದಿಂದ ಅದನ್ನ ಸಂರಕ್ಷಣೆ ಮಾಡಕ 1,000 ರೂಪಾಯಿ ಹೇಳ್ತಾನು. ಟೋಟಲ್ ಅವಂದೆಲ್ಲ ಕೂಡಿದ್ರೆ ಎಷ್ಟಾಯ್ತು? 28,135 ರೂಪಾಯಿ ಆತ ಒಂದು. ಹಂಗಲ್ಲ ರೈತರ, ನಮ್ಮ ಕ್ಯಾಲ್ಕುಲೇಷನ್ ಹೇಳ್ತಾನೆ ಕೇಳ್ರಿ ನೀವು. ಈಗ ಸಾಧಾರಣವಾಗಿ ನಾವು 1 ಎಕರೆ ಕಬ್ಬ ನಾವು ಪ್ರಾಕ್ಟಿಕಲ್ ಆಗಿ ಹೊಲ ನಾವ್ ಯಾರು? ನಾವು ದುಡಿಯೋರು, ನಾವು ಕೆಲಸಗಾರರು, ನಾವು ಕುಂತ್ ತಿನ್ನೋರು ಯಾರು? ಆರಿಸ್ ಹೊಳ್ಯಾರು ಕುಂತ್ ತಿನ್ನತ್ತಾರ ಅವ್ರು. ನಾವು ಎಲ್ಲರೂ ಅವ್ರನ್ನ ಓಟ್ ಹಾಕಿ ಅರಿಸಿ ಕಳಿಸಿದೆವು. ಅದಕ್ಕೆ ಬರ್ತಾನೀಗ 6,000 to 7,000 ರೂಪಾಯಿ ನಾವು ಹೊಲ ಹದ ಮಾಡಕ್ ತಗೊಂಡ್ರ 1 ಎಕರೆ ನಾವು ಬೀಜ ಹಾಕ್ಬೇಕಂತಂದ್ರ 3 ಟನ್ ಕಬ್ಬು ಉಪಯೋಗ ಮಾಡ್ತಾವ ನಾವು ಕಬ್ಬಿನ ಬೀಜ. ಅಂದ್ರೆ ಈಗಿನ ಹೋದ ವರ್ಷದ ದಾರಿನ ಹಿಡಿದ್ರೆ 9,000 ರೂಪಾಯಿ ಆತ. ಅಲ್ಲೇ 6,000 to 7,000 ರೂಪಾಯಿ ಅಲ್ಲಿ ಬಂತ ಅಂದ್ರೆ 16-17,000 ರೂಪಾಯಿ ಆತ. ಅಂದಾಗ ನಾವು ಲೇಬರ್ ಈಗ ಇವರು ಬಿಟ್ಟಿ